ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಈ ಒಂದು ಶರೀರ ಒಟ್ಟು 25 ತತ್ವಗಳಿಂದ ಕೂಡೆ ಈ ಸ್ಥೂಲ ಶರೀರ ಆಗೈತಿ ಅಂತೇಳಿ ನಾವು ತಿಳ್ಕೊಂಡಿವಿ. ಇವತ್ತು ಈ ಶರೀರವು 6 ವಿಕಾರಗಳಿಂದ ಕೂಡಿಕೊಂಡಿರುವುದಂತೇಳಿ 2 ಪದ್ಯಗಳಿಂದ ಹೇಳ್ತಾರೆ. ತನುವಿದು ತಾನಾರು ವಿಕೃತಿಯನ್ನೊಳದು ಒಣಜಾಸ್ಯ ಕೇಳ್ ವಿಕೃತಿಗಳು ಜನಿಯಸ್ತಿ ಪರಿಣಿತಿ ವರ್ಧನ ಕ್ಷಯ ಮೃತಿ ಎನಿಸುತ್ತ ಕೆಳ ವಿಷಯದೋಳಿರ್ಕು ಅಂತ ಮುಂದುವರೆದ ಜನಿಸಿದಂತುಂಟೆನಿಪಂತುರೆ ಬೆಳೆದುದೆಂದೆನಿಪಂತೆ ಯೌವನಮಾದಂತೆ ಪುನರಪಿ ವೃದ್ಧತೆಯಾದಂತೆ ಕೆಟ್ಟುದೆಂತೆನಿಪಂತೆ ವಿಕೃತಿಗಳಿವು ತೋರ್ಕು ಅಂತ. ತಾತ್ಪರ್ಯ ಏನಪ್ಪ ಅಂತಂದ್ರೆ, ಈ ಶರೀರ ಹುಟ್ಟಿತು, ಬಾಲ್ಯಾವಸ್ಥೆಯಿಂದ ಬೆಳೀತಾ ತಾರುಣ್ಯಾವಸ್ಥೆಗೆ ಬಂದದ್ದಾತು. ತಾರುಣ್ಯಾವಸ್ಥೆಗೆ ಬಂತು ಅನ್ನೋಷ್ಟರೊಳಗೆ ಮುಪ್ಪಾವಸ್ಥೆ ಅನ್ನುವಂಥದ್ದು ಆಡಿರ್ತು. ಆ ಮುಪ್ಪಾವಸ್ಥೆಯಿಂದ ಕೊನೆಗೆ ಈ ಶರೀರ ನಾಶ ಆಯಿತು ಅಂತೇಳಿ ಹಿಂಗೆ ಹೇಳಿಸ್ಕೊತೈತಿ. ಆದ್ದರಿಂದ ಈ ಪ್ರತಿಯೊಂದು ಪದಾರ್ಥಗಳು 6 ವಿಕಾರಗಳಿಂದ ಯುಕ್ತ ಆಗ್ಯದಾವು ಅಂತ ಹೇಳ್ತಾ, ಆದ್ರೆ ಆತ್ಮ ಮಾತ್ರ ಈ 6 ವಿಕಾರಗಳಿಂದ ರಹಿತನಾಗಿ ಅದಾನು ಅಲ್ಲ, ನಿರ್ವಿಕಾರನೆಂದು ಹೇಳಿಸ್ಕೊಳ್ಕೊಳ್ತಾನು ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ ಶರೀರ ಅನಿತ್ಯ ಆಗಿದ್ದರೂ ಕೂಡ ಆತ್ಮ ಮಾತ್ರ ನಿತ್ಯದಾನ, ಆತ ಸತ್ಯವಾಗಿದಾನ. ಈ ಶರೀರಕ್ಕಿದ್ದಂಥ 6 ವಿಕಾರಗಳಿಂದ ಹೊರತಾಗಿ ಅದಾನು ಅಂತ ಹೇಳ್ತಾ, ಬಳಿಕ ದೇಹದ ಧರ್ಮಗಳಾದ 6 ವಿಕೃತಿಗಳು ಜೀವನಿಗೆ ಭ್ರಾಂತಿಯಿಂದ ತೋರುತ್ತವೆಂದು ಹೇಳ್ತಾರೆ. ಇನಿತಿ ವಿಕೃತಿಯುಳ್ಳದಿ ತನುವಿದ ತನ್ನದೆನಿಪ ತಾನೆಂಬ ಜನಸುಗು ಮಾತನು ಧರ್ಮವ ಜೀವನಿಗನುದಿನ ಒಡೆವರಿಯದೇ ನೋಡು ಅಂತ. ಹಿಂದೆ ಹೇಳಲ್ಪಟ್ಟಂಥ 6 ವಿಕಾರಗಳು ನಿಜವಾಗಿಯೂ ದೇಹಕ್ಕಿದ್ರೂ ಕೂಡ ದೇಹಕ್ಕೆ ಸಾಕ್ಷಿಯಾದ ಆತ್ಮ ತನ್ನ ನಿಜವನ್ನು ಮರುತ ಈ ದೇಹವೇ ಅಂತೇಳಿ ತಿಳ್ಕೊಂಡ ತನ್ನದೆಂದ ಅಹಂ ಮತ್ತು ಇದಂ ಅಂದ್ರೆ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡಿರ್ತಾನು. ಆದ್ದರಿಂದ ಈ ದೇಹದ 6 ವಿಕಾರಗಳು ಈ ಜೀವನಿಗೆ ಪ್ರತೀತಿ ಅಕ್ಕಾವು ಅಂತ ಹೇಳ್ತಾ, ಈ ವಿಷಯವನ್ನು ಮೇಲಿಂದ ಮೇಲೆ ಆವರಣವಾಗುವುದಕ್ಕೆ ಅವಕಾಶವನ್ನು ಕೊಡದೆ ವಿಚಾರ ಮಾಡ್ತಾ ಇರು ಅಂತೇಳಿ ಹೇಳ್ತಾರೆ. ಬಳಿಕ ಭ್ರಾಂತನಾದ ಜೀವನಿಗೆ 5 ಅನ್ನಮಯಾದಿ ಕೋಶಗಳು ನಾನು ಮತ್ತು ನನ್ನವು ಎಂಬುದಕ್ಕೆ ವಿಷಯಗಳಾಗಿರ್ತಾವು ಅಂತ ಹೇಳ್ತಾರೆ. ನಿಯತಿನಿಂದರಿ ಅನ್ನಮಯ ಕೋಶಮ ಪ್ರಾಣಮಯ ಮನೋಮಯ ವಿಜ್ಞಾನಾನಂದಮಯವೆಂಬ ಕೋಶವೆಂಬಿದೇವದೊಳ ಭ್ರಾಂತಿ ಮಯನಾದ ಜೀವಂಗೆ ತೋರ್ಪವು ಅಂತ. ತಾತ್ಪರ್ಯ: ಪಂಚಕೋಶ ವಿಲಕ್ಷಣ ಸಾಕ್ಷಿ ನಿರ್ವಿಕಾರ ಪ್ರತ್ಯೇಕಾತ್ಮ ಸ್ವರೂಪನು ತಾನಾಗಿದ್ರೂ ಕೂಡ ತನ್ನನ್ನು ತಾನು ತಿಳಿಯದನ ಅಜ್ಞಾನದಿಂದ ಅನ್ನದ ವಿಕಾರವಾದ ಈ ದೇಹವೇ ಮೊದಲುಗೊಂಡು ಆನಂದಮಯವೇ ಕಡೆಯಾದ ಪಂಚಕೋಶಗಳು ತಾ ಅಂತಲೂ ಒಮ್ಮೆಮ್ಮೆ ಈ ಪಂಚಕೋಶಗಳು ತನ್ನವೆಂತಲೂ ಈ ರೀತಿ ಜೀವನು ಅಹಂಕಾರ ಮಮಕಾರಗಳಿಂದ ಭ್ರಾಂತನಾಗಿರ್ತಾನಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾ, ಬಳಿಕ ಜೀವನಿಗೆ ಪಂಚಕೋಶಗಳಿಂದ ಆಗುವ ವ್ಯವಹಾರಗಳನ್ನು ತೋರಿಸ್ತಾರೆ. ಸ್ಥಿತಿ, ಚೇಷ್ಟೆ, ಸಂಶಯಗತಿ, ವಿಚಿತ್ರಜ್ಞಾನ, ತತೀಯ ವಿಷಯಾನಂದದ ಬೆರೆತಿ ಪ್ರತಿದಿನ ಮಿಂತು ಜೀವನ ಕ್ರಮ ದಸೆಯೆಂದೆದೆಳೆಂದೆ ಅಂತ ಹೇಳ್ತಾರೆ. ಅಂದ್ರೆ ಅನ್ನಮಯ ಕೋಶವು ಇದ್ದಲ್ಲೇ ಇರ್ತತಿ ಮತ್ತು ಆ ಅನ್ನಮಯ ಕೋಶ ಜನನ ಮರಣಾದಿಗಳಿಗೆ ಒಳಗಾಕತಿ. ಈ ಅನ್ನಮಯ ಕೋಶದೊಳಗಿರುವಂಥ ಪ್ರಾಣಮಯ ಕೋಶವು ಈ ಶರೀರವನ್ನು ಅತ್ತಿಂದಿತ್ತ ಇತ್ತಿಂದಿತ್ತ ಚಲಿಸಾಡಿಸ್ತತಿ. ಬಳಿಕ ಹಸಿವೆ ತೃಷೆಗಳಿಗೆ ಈಡಾಕತಿ. ಈ ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ ಅನ್ನುವಂಥದ್ದೈತಿ. ಅದು ಸಂಕಲ್ಪ ವಿಕಲ್ಪ ರೂಪವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಾ ಇರ್ತೈತಿ ಮತ್ತು ಕಾಮ ಕ್ರೋಧಾದಿ ವಿಕಾರಗಳಿಂದ ಕೂಡಿಕೊಂಡಿರ್ತೈತಿ. ಈ ಮನೋಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ ಐತಿ. ಅದು ಅನೇಕ ಜ್ಞಾನಗಳಿಂದ ಕೂಡಿಕೊಂಡಿರ್ತೈತಿ. ಕರ್ತೃ ಭಕ್ತೃಗಳಿಗೆ ಕಾರಣವಾಗಿ ಐತಿ.
ಈ ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಉಂಟು. ಅದು ವಿಷಯಗಳ ದರ್ಶನ, ಗ್ರಹಣ, ಅನುಭವಗಳಿಂದ ಪ್ರಿಯ, ಮೋದ, ಪ್ರಮೋದಗಳೆಂಬ ವೃತ್ತಿತ್ರಯಗಳುಳ್ಳದ್ದಾಗೈತಿ. ಮತ್ತು ಮಿಂಚಿನಂತೆ ಕ್ಷಣಕಾಲ ತೋರಿ ಅಡಿಗೆ ಹೊಕ್ಕೈತಿ. ಈ 5 ಕೋಶಗಳು ಭ್ರಾಂತನಾದ ಜೀವನಿಗೆ ಸರ್ವದಾ ನನ್ನದೆಂಬ ಬುದ್ಧಿಗೆ ವಿಷಯಗಳಾಗಿ ತೋರಕತ್ತಾವು ಅಂತ ಹೇಳ್ತಾ ಬಳಿಕ ಜೀವನ ಭ್ರಾಂತಿಯಿಂದಲೇ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳೆರಡು ತೋರುತ್ತವೆಂದು ಹೇಳ್ತಾರೆ. ಇಂತು ಜೀವಭ್ರಾಂತಿಯಿಂದವೇ ತೋರದೆ ಹಂತೋರ್ಪುದರಿಂದತಿಶಯಮಾಗಿ ಮುಂತೊದಗವ ಸೂಕ್ಷ್ಮತನು ಭಾವಗಳ ಭ್ರಾಂತಿಯಿಂದವೇ ಕಾಣಿಪುದು ನೋಡು ಅಂತ. ಅಂದ್ರೆ ಈ ಜೀವನು ವಿಪರೀತ ಜ್ಞಾನ ಉಳ್ಳವನಾದ್ದರಿಂದ ಈ ಸ್ಥೂಲ ಸೂಕ್ಷ್ಮಗಳೆರಡೂ ಶರೀರಗಳು ನಾನಾ ಅಂತ ತಿಳ್ಕೊಂಡಿರ್ತಾನೆ. ಯಥಾರ್ಥವಾಗಿ ವಿಚಾರ ಮಾಡಿದ್ರೆ ಈ ಆತ್ಮ ಅನ್ನುವಂಥವ ನಿರ್ದೋಹಿಯಾಗಿ ಅದಾನು ಅಂತೇಳಿ ಹೇಳ್ತಾರೆ. ಬಳಿಕ ಸೂಕ್ಷ್ಮ ಶರೀರದ ತತ್ವಗಳನ್ನು ಹೇಳ್ತಾರೆ. ಇನಿಯಳಿ ತೋರತನುವಿನ ಶಕ್ತಿಗಳೆನಿಸಿತರದಿಂದ ಸೂಕ್ಷ್ಮತನುವಿದು ಜನಿಪುದು ಮಣವೊಂದಿರಂದ ವಾಜೀವಂಗೆ ಘನ ವಿಚಿತ್ರಾನುರೂಪಮಾಗಿ ಅಂತ. ಅಂದ್ರೆ ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಮನಬುದ್ಧಿಗಳೆಂಬತಕ್ಕಂಥ 17 ತತ್ವಗಳೇ ಶಕ್ತಿಗಳಾಗಿರ್ತವು. ಇವುಗಳಿಂದ ಕೂಡಿರುವುದೇ ಲಿಂಗ ಶರೀರ ಅಂತ ಹೇಳಿಸ್ಕೊತೈತಿ. ಇದರಲ್ಲಿ ಹೇಳಿದ ಎಲ್ಲ ತತ್ವಗಳನ್ನು ಕೂಡಿಕೊಂಡ ಒಂದು ಮನಸ್ಸೇ ವಿಚಿತ್ರಗಳಾದ ಸ್ವಪ್ನಾದಿ ಪ್ರಪಂಚವನ್ನು ಉಂಟ ಮಾಡ್ತತಿ. ಇದೇ ಸೂಕ್ಷ್ಮ ಶರೀರವಾಗಿರ್ತತಿ. ಬಳಿಕ ಕಾರಣದೇಹವು ಜೀವನಿಗೆ ಯಾವುದಿರುವುದೆಂಬುದನ್ನು ಹೇಳ್ತಾರೆ. ಬೀಜದೊಳಗೆ ವೃಕ್ಷದೊಳಗೆ ಮೈದೋರದಿ ಪೂಜೆಯಿಂದ ಕಿಳಕರಣವೆಲ್ಲ ರಾಜಿಪ ವಿದ್ಯೆಯೊಳಗಿರಲದು ತಾನೇ ರಾಜೀವನೇತ್ರೆ ಕಾರಣದೇಹ. ಕಮಲಪತ್ರದಂತೆ ವಿಸ್ತಾರವಾದ ನೇತ್ರವುಳ್ಳ ಮೈತ್ರೇಯಿಯೇ ಕೇಳು. ಬೀಜದೊಳಗ ಪತ್ರ ಪುಷ್ಪ ಫಲಾದಿಗಳಿಂದ ಒಡಗೂಡಿರುವ ಗಿಡವೆಲ್ಲ ಅಡಗಿಕೊಂಡಿರುವಂತೆ ಈ ಸಕಲ ತತ್ವಗಳು ತಮಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗಿಕೊಂಡಿರಲು ಅದಕ್ಕೆ ಕಾರಣದೇಹವೆಂದು ಕರೆಯುತ್ತಾರೆಂದು ತಿಳಿ ಅಂತ ಹೇಳ್ತಾ ಬಳಿಕ ಈ 3 ಶರೀರಗಳು ಜೀವಾತ್ಮನಿಗೆ ಪ್ರಾರಬ್ಧ ಭೋಗವನ್ನು ಉಂಟು ಮಾಡುವುದಕ್ಕೆ ಕಾರಣ ಆಗಿರ್ತಾವು ಅಂತೇಳಿ ಹೇಳ್ತಾರೆ. ರೂಪ ಜೀವಾತ್ಮನಾರಬ್ಧ ಭೋಗಕ್ಕೆ ಕಾರಣಮಿತನು ತ್ರಯಮಿವು ಆರೈ ಸತ್ವತಮೋಗ ಮಿಶ್ರದಿಂ ದೂರಂತೆ ತೋರಿ ಮೋಹಿಸುತ್ತಿರ್ಕು ಅಂತ. ಅಂದ್ರೆ ಸ್ವಯಂ ಪ್ರಕಾಶ ರೂಪನಾದಂಥ ಜೀವಾತ್ಮನಿಗೆ ಪ್ರಾರಬ್ಧ ಭೋಗವನ್ನುಂಟು ಮಾಡುವಂಥ ಈ 3 ಶರೀರಗಳು ಕಾರಣ ಆಗ್ಯಾವು. ಮತ್ತು ಸತ್ವ ರಜ ತಮಗಳೆಂಬ 3 ಗುಣಗಳಿಂದ ಕೂಡಿಕೊಂಡ ಇವೇ ಆತ್ಮಸ್ವರೂಪಗಳೆಂದು ಪ್ರತೀತಿ ಆಕ್ಕವು. ಆದರೂ ಅವು ಆತ್ಮಸ್ವರೂಪಗಳಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಮನದಟ್ಟು ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಬಳಿಕ ಪೂರ್ವ ಸೂತ್ರದಲ್ಲಿ 3 ಶರೀರಗಳ ವಿಚಾರವನ್ನು ಹೇಳಿ ಈಗ ಈ ಸೂತ್ರದಲ್ಲಿ ಆ ಶರೀರಗಳ ಉಪಾಧಿ ಮೂಲಕ ಒಬ್ಬ ಜೀವನೇ 3 ಪ್ರಕಾರವಾಗಿ ತೋರ್ತಾನು ಅಂತೇಳಿ ಹೇಳ್ತಾರೆ. ಜೀವನೋರ್ವನೇ ತನುತ್ರಯದೊಳ ಭ್ರಮೆಯಿಂದೆ ಭಾವಿಸಿ ಮೂಧರ ನೆನಿಪನು ಅಂತ. ಒಬ್ಬ ಜೀವನೇ ಸ್ಥೂಲ ಸೂಕ್ಷ್ಮ ಕಾರಣಗಳಂತಕ್ಕಂಥ 3 ಶರೀರಗಳಲ್ಲಿ ತಾಧ್ಯಾತ್ಮ ಭ್ರಾಂತಿಯುಳ್ಳವನಾಗಿ ವಿಶ್ವ ತೈಜಸ ಪ್ರಾಜ್ಞರೆಂಬ 3 ಹೆಸರುಗಳನ್ನು ಹೊಂದುತ್ತಾನು ಅಂತ ಹೇಳ್ತಾ ಬಳಿಕ ಜೀವನು ಅವಸ್ಥಾತ್ರಯಗಳಲ್ಲಿ ತಿರುಗುತ್ತಾ 3 ಹೆಸರುಗಳನ್ನು ಹೊಂದುತ್ತಾನು ಅಂತೇಳಿ ಹೇಳ್ತಾರೆ. ಜೀವನೋರ್ವನೇ ವಿಶ್ವ ತೈಜಸ ಪ್ರಾಜ್ಞನೆಂಬ ಗಮ ವ್ಯಪಸರ್ಪಿ ಒಡೆಯನೇ ಭಾವೆ ಕೇಳೆ 3 ತನು ಜಾಗೃತಾದ್ಯವ ಸಾ ವಿಷಯತ್ರಯದೊಳಗೂಡಿ ಅಂತ. ಒಬ್ಬನೇ ಜೀವನ ಸ್ಥೂಲ ಶರೀರ ಜಾಗೃತಾವಸ್ಥೆಗೆ ಬಂದರೆ ವಿಶ್ವನೆಂದು, ಸೂಕ್ಷ್ಮ ಶರೀರ ಸ್ವಪ್ನಾವಸ್ಥೆಗೆ ಬಂದರೆ ತೈಜಸನೆಂದು, ಕಾರಣ ಶರೀರ ಸುಪ್ತಿ ಅವಸ್ಥೆಗೆ ಬಂದರೆ ಪ್ರಾಜ್ಞನೆಂದು ಕರೆಸಿಕೊಳ್ತಾನು ಅಂತೇಳಿ ಇದರ ತಾತ್ಪರ್ಯವನ್ನು ಹೇಳ್ತಾರೆ. ಬಳಿಕ ಮುಂದೆ ಹೇಳುವ ಲಕ್ಷಣಗಳುಳ್ಳವನೇ ವಿಶ್ವಜೀವನೆಂದು ಅರಿ ಎಂಬುದಾಗಿ 2 ಪದ್ಯಗಳಿಂದ ಹೇಳ್ತಾರೆ.
ತೋರ ಶರೀರ ವಿಕಾರಿ ಮೋ ಲೋಕ ಸಂಚಾರಿ ವೈಕಾರಿಕಾಹಂಕಾರಿ ಚಾರು ಸಂಸಾರಿ ಮಾಯಾಧಾರಿ ವಿಷಯಾನುಕಾರಿ ವ್ಯಾಪಾರಿಯ ವಿಶ್ವನು ಅಂತ ಹೇಳ್ತಾರೆ. ಅಖಿಲೇಂದ್ರಿಯೇಶ್ವರ ನಕಿಳ ಗಣಕಿಳಿಕಾತ್ಮ ನಕಿಳ ಕಾರ್ಯಕ್ಷಮ ನಕಿಳಜ್ಞ ಅಖಿಳ ತತ್ವಾಮೃತ ನಕಿಳ ಶಕ್ತಿಯನ್ನುಳ್ಳ ನಕಿಳೇಶನ ಪುನಾವಿನಿ ವಿಶ್ವನು ಅಂತ ಹೇಳ್ತಾರನ್ನು. ಇಲ್ಲಿಗೆ ಮಂಗಲಂ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.